welcome back to the Vidya Shakti online maths class. Today we are going to solve exercise 2.1. Already last our class we have learned about how to solve linear equations in exercise 2.1. ನಾನು ಅದ್ರೊಳಗ ಆಲ್ಮೋಸ್ಟ್ ಒಂದ್ 2 ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ದೆ. ಅದರ ಕಂಟಿನ್ಯೂ ಪಾರ್ಟ್ ಅನ್ನ ನಾವು ಇವತ್ತ ಕಂಟಿನ್ಯೂ ಮಾಡೋಣ ಅಂತ. ಹೌದಾ? ಹಾಗಾದ್ರೆ ಲೀನಿಯರ್ ಇಕ್ವೇಶನ್ಸ್ ಇನ್ one variable. Linear equations in one variable, right? One variables. ಹೌದಾ? ವೇರಿಯೇಬಲ್ಸ್. ಸೊ ಇದ್ರೊಳಗೆ ನಾನು ಏನಾಗಿತ್ತು ಆಲ್ರೆಡಿ ನಿಮಗ ಎಕ್ಸಸೈಸ್ 2.1 ಒಳಗ ಒಂದೆರಡು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ದೆ. ಅದ್ರೊಳಗೆ ಇನ್ನೊಂದೆರಡು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿ ನಾವು ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ ಅಂತ. ಹೌದಾ? ಸೊ ಹಾಗಾದ್ರೆ ಎಕ್ಸಸೈಸ್ 2.1 ಒಳಗ ನಾನು ಆಲ್ರೆಡಿ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಅಂಡ್ ಫೋರ್ತ್, ಫಿಫ್ತ್, ಆಲ್ಮೋಸ್ಟ್ ಸಿಕ್ಸ್ತ್, ಆಮೇಲೆ ಸೆವೆಂತ್ ಅನ್ನು ಬಿಡಿಸಿದೆ. 8th ಒಂದನ್ನ ಸಾಲ್ವ್ ಮಾಡಿ ನೆಕ್ಸ್ಟ್ ನಾನು ಬೇರೆ ಒಂದು ಈ ಟಾಪಿಕ್ ಗೆ ಹೋಗ್ತೇನೆ. ಅಂದ್ರೆ ಆಲ್ಮೋಸ್ಟ್ ಇದ್ರೊಳಗ ಡಿಫಿಕಲ್ಟ್ ಲೆವೆಲ್ ಇರತಕ್ಕಂತ ಪ್ರಾಬ್ಲಮ್ಸ್ ಕೂಡ ನಮಗ ಕವರ್ ಆಗ್ತಾವ, ರೈಟ್? ಸೊ ಹಾಗಾದ್ರೆ 8th ಕ್ವಶನ್ ಎಕ್ಸಸೈಸ್ 2 ಒಳಗ 8th ಕ್ವಶನ್ ಐ ಕ್ಯಾನ್ ರೈಟ್ ಹಿಯರ್ 2x divided by 3 plus 1 is equal to 7x divided by 15 plus 3 ಅಂತ ಇದೆ. ಹೌದಾ? ಸೊ ಇದನ್ನ ನಾವ್ ಏನ್ ಮಾಡ್ಬೇಕು, ಈಗ ಸಾಲ್ವ್ ಮಾಡ್ಬೇಕು. ಆಮೇಲೆ ವಿ ಹ್ಯಾವ್ ಟು ಫೈಂಡ್ ಎಕ್ಸ್ ವ್ಯಾಲ್ಯೂ ಇನ್ ದಿಸ್ ಲೀನಿಯರ್ ಇಕ್ವೇಶನ್ಸ್. ಓಕೆ, ಸೊ ನಾವ್ ಏನ್ ಮಾಡ್ತೇನೆ, ನಿಮಗೆ ಫಸ್ಟ್ ಸ್ಟೆಪ್ ಗೊತ್ತಿರೋ ಹಾಗೆ ನಾವ್ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಸಪರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂಡ್ ವೇರಿಯೇಬಲ್ಸ್ ವ್ಯಾಲ್ಯೂ, ರೈಟ್? ಸೊ ಹಿಯರ್ ಇಸ್ ದ ವೇರಿಯೇಬಲ್ 1, ಇದೊಂದು ವೇರಿಯೇಬಲ್ ನಮಗೆ. ಹೌದಾ? ಸೊ ಈಗ ನಾನು ಏನ್ ಮಾಡ್ತೇನೆ, 2x divided by 3, ಇಲ್ಲೇ 7x divided by 15 ಇದೆಯಲ್ಲ. ಸೊ ನಾ ಇದನ್ನ ಏನ್ ಮಾಡ್ತೇನೆ ಹೇಳ್ರಿ, ಮೈನಸ್ 7x divided by 15 ಅಂತ ಇದೆ, ಕರೆಕ್ಟ್? ಸೊ ಇಸ್ ಈಕ್ವಲ್ ಟು 3, ಇಲ್ಲೇ ನೋಡ್ರಿ ಪ್ಲಸ್ 1 ಇದ್ದಿದ್ದನ್ನ ಈ ಸೈಡ್ ಹಾಕ್ರಿ ನೋಡೋಣ, ಮೈನಸ್ 1 ಅಂತ ಆಗುತ್ತೆ, ಕರೆಕ್ಟ್? ಸೊ ಈಗ ನಾ ಏನ್ ಮಾಡ್ಬೇಕು, ಇಲ್ಲಿ ಏನ್ ಮಾಡ್ಬೇಕು, ನನಗ ಡೈರೆಕ್ಟ್ಲಿ ನಮ್ಗೆ ಏನಾಗ್ತಿತ್ತು ಹೇಳ್ರಿ, ಇದನ್ನ ಮಲ್ಟಿಪ್ಲೈ ಮಾಡ್ಲಿ ಅಥವಾ ಆಡ್ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕೆ ಹೇಳ್ರಿ, ಇಲ್ಲೇ ನಮಗ ಹೌದಾ, ಇಲ್ಲೇ ಸಂಖ್ಯೆಗಳು ಚೇಂಜ್ ಇದ್ದಾಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ವಿ ಹ್ಯಾವ್ ಟು ಫೈಂಡ್ LCM ಅಥವಾ ಲಸಾವನ್ನ ನಾವು ಕಂಡುಹಿಡಿಬೇಕು. ಹೌದಾ? ಸೊ ಇಲ್ಲೇ ನೋಡ್ರಿ, ನಾನು ಸೈಡಿಗೆ ಒಂದ್ ಕಡೆ ಮಾಡಿ ತೋರಿಸ್ತೀನಿ. ಮತ್ತೆ 3 ಮತ್ತು 15 ಅಂತ ಇದೆಯಲ್ಲ, ಸೊ ಇದ್ರದ್ದು ಲಸಾವನ್ನ ನಾವು LCM ಅನ್ನ ಕಂಡುಹಿಡಿಬೇಕು. ಹೌದಾ? 3 1 3 5. ಹೌದಾ? ಸೊ 5 ಅಗೇನ್ 1 ಆಸ್ ಇಟ್ ಈಸ್, 5 1 5 1. ಸೊ ಇದೆಷ್ಟಾಯ್ತು ನೋಡ್ರಿ, ಇಲ್ಲಿ 5 3 15 ಅಂತ ಆಯ್ತು. ಹೌದಾ? ಸೊ ಇಲ್ಲೇನಾಯ್ತು, 15 ಅಂತ ಆಯ್ತು ನಮ್ದು, ಕರೆಕ್ಟ್? ಈಸ್ ಈಕ್ವಲ್ ಟು 3 minus 1 is how much? 3 minus 1 is 2. ಹೌದಾ? ವಿ ಗಾಟ್ 2. ಓಕೆ, ಸೊ ಈಗ ಏನಾಯ್ತು ನೋಡ್ರಿ, 3 ಇಲ್ಲಿ ಎಷ್ಟಿದೆ, 15 ಅಂತ ಇದೆ ಅಲ್ಲ. ಸೊ ನಿಮಗೆ LCM ನಲ್ಲಿ ಮಾಡ್ತಕ್ಕಂತ ರೂಲ್ಸ್ ನಮಗ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಹೌದಾ? ಸೊ ಇಲ್ಲಿ 3 ಎಷ್ಟ್ಲೆ 15, ಹೌದಾ? 3 ಎಷ್ಟ್ಲೆ 15 ಅನ್ನೋದ 3 5ಲೆ 15 ಅಂತ ಇದೆಯಲ್ಲ. ಸೊ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಹೌದಾ? 15 ಎಷ್ಟ್ಲೆ 15, 15 1ಲೆ 15, ರೈಟ್? ಸೊ ನಾನು ಇಲ್ಲಿ ಮಾಡ್ತೇನೆ ನೋಡ್ರಿ, ಅದನ್ನ ಇಲ್ಲಿ ಬರೀತೇನೆ. ಫಸ್ಟ್ 5 2 ಎಷ್ಟು, 10x ಮೈನಸ್ 7 1 7x, ಕರೆಕ್ಟ್? ಸೊ ಇಲ್ಲಿ ಏನಾಯ್ತು, 10x minus 7x is how much? 10 minus 7 is 3x divided by 15 is equal to 2, right? ಸೊ ಈಗ ಏನಾಯ್ತು, ನಾವು ಮತ್ತೆ ಅಗೇನ್ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಸಪರೇಟ್ ವೇರಿಯೇಬಲ್ ಅಂಡ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆ, ಸೊ 3x ಆಸ್ ಇಟ್ ಈಸ್ ಹಿಯರ್. ಸೊ ಈ 15 ಅನ್ನ ನಾನು ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡ್ತೀನಿ. ಯಾಕೆ ಮಲ್ಟಿಪ್ಲೈ ಆಗತ್ತಿದು, ಇಲ್ಲೇ ನೋಡ್ರಿ, ಇದು
ಡಿವಿಷನ್ ಪ್ಲೇಸ್ ಒಳಗಿದೆ, 15 ಅನ್ನೋದು ಡಿವಿಷನ್ ಪ್ಲೇಸ್ ಒಳಗಿದೆ. ನಾವು ಅದನ್ನೇ ನಾವು ಏನ್ ಮಾಡ್ಬೇಕು, ಇಸ್ ಈಕ್ವಲ್ ಟು ಆ ಸೈಡ್ ಹೋಯ್ತಂದ್ರದು ಅವಾಗ ಏನಾಯ್ತು, ಡಿವಿಷನ್ ಇದ್ದಿದ್ದು ಮಲ್ಟಿಪ್ಲೈ ಆಗತ್ತ, ಹೌದಾ. ಸೊ 15 ಇಂಟು 2 ಮಾಡಿದ್ರೆ ಎಷ್ಟಾಯ್ತು, 15 ಟು 30, ರೈಟ್. ಸೊ ಎಕ್ಸ್ ಈಕ್ವಲ್ ಟು, ಈಗ 30 ಆಸ್ ಇಟ್ ಈಸ್ ಇದೆ, ಹೌದಾ. ಈಗ 3 ಅಂತ ಇದೆ ಅಲ್ಲ, ಇದು ಯಾವ ಪ್ಲೇಸ್ ಒಳಗಿದೆ ನೋಡ್ರಿ ಇಲ್ಲೇ, ಯಾರಾದ್ರೂ ಹೇಳ್ಬೋದಾ? 3 ಅನ್ನೋದು ಯಾವ ಪ್ಲೇಸ್ ಒಳಗಿದೆ, ಮಲ್ಟಿಪ್ಲೈ ಪ್ಲೇಸ್ ಒಳಗಿದೆ, ಅಂದ್ರೆ ಗುಣಾಕಾರದ ಒಂದು ಸ್ಥಾನದೊಳಗಿದೆ. ಸೊ ಅದು ಈ ಕಡೆ ಇಸ್ ಈಕ್ವಲ್ ಟು ಈ ಕಡೆ ಬಂತಂದ್ರೆ ನಮ್ಗೆ ಏನಾಗ್ಬಿಡ್ತೈತಿ, ಆಟೋಮೆಟಿಕ್ಲಿ ಡಿವಿಷನ್ ಪ್ಲೇಸ್ ಒಳಗ್ ಬರ್ತೈತಿ, ಹೌದಾ. 3/30 ಇಸ್ ಆಯ್ತು, ಹೌದಾ. ಸೊ ಈಗ 3 1 3 1 ಇದು 0, ಅಥವಾ 3 10 ಅಂದ್ರೆ 3 10 30 ಅಂತ ಆಯ್ತು. ಸೊ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು, 10 ಅಂತ ಬಂತು ನಮಗ, ಹೌದಾ. ಸೊ ಈ ರೀತಿ ನಾವು ಲೀನಿಯರ್ ಇಕ್ವೇಶನ್ಸ್ ಗಳನ್ನ ನಮಗ ಸಿಂಪಲ್ ಆಗಿ ಈಸಿ ಆಗಿ ಕೊಡುದಿಲ್ಲ, ಸ್ವಲ್ಪ ಟ್ವಿಸ್ಟ್ ಮಾಡಿ ಸ್ವಲ್ಪ ಹೆಚ್ಚಿಗೆ ಮಾರ್ಕ್ಸಿಗೆ ಈ ರೀತಿನೂ ಕೊಡ್ಬೋದು. ಅವ್ರು ಯಾವುದೇ ರೀತಿಯಾಗಿ ಕೊಟ್ರು we can ready for solve the linear equation. ಓಕೆ, ಸೊ ಅರ್ಥ ಆಯ್ತು. ಇದು ಒಂದ್ಸಲ ರಿಕ್ಯಾಪ್ ಮಾಡ್ತೇನೆ ನೋಡ್ರಿ. ಸೊ ಇದು 2x/3 + 1 is equal to 7x/15 + 3 ಅಂತ ಇದೆ, ಹೌದಾ. ಸೊ ಈಗ ಏನ್ ಮಾಡ್ತೀವಿ, ಫಸ್ಟ್ ನಮ್ ರೂಲ್ಸ್ ಲೀನಿಯರ್ ಇಕ್ವೇಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಾವು ಒಂದಿಷ್ಟು ರೂಲ್ಸ್ ಗಳನ್ನ ಫಾಲೋ ಮಾಡಿದ್ರೆ ನಾವು ಈಸಿಯಾಗಿ ನಾವ್ ಏನ್ ಮಾಡ್ಬೋದು ಹೇಳ್ರಿ, ವಿ ಹ್ಯಾವ್ ಟು ಸಾಲ್ವ್ ದ ಇಕ್ವೇಶನ್ಸ್. ಓಕೆ, ಸೊ ಇಲ್ಲಿ ಏನಾಗತ್ತೆ ನಮಗ, ಇಲ್ಲಿ ಇಕ್ವೇಶನ್ಸ್ ಗಳನ್ನ ಫಸ್ಟ್ ನಾವು ವೇರಿಯಬಲ್ ಇದ್ದಿದ್ದು ಮತ್ತೆ ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ಸಪರೇಟ್ ಮಾಡ್ಬೇಕು, ರೈಟ್. ಸೊ ಈಗ 2x/3 ಆಸ್ ಇಟ್ ಈಸ್, ಇಲ್ಲಿ ಇರ್ತಕ್ಕಂತ 7x/15 ಅನ್ನ ನಾನು ಈ ಸೈಡ್ ತಗೊಂಡ್ ಬಂದೆ. ಸೊ ಇದು +7x/15 ಇದ್ದಿದ್ದು ಏನಾಯ್ತು, -7x/15 ಅಂತ ಆಯ್ತು, ಇಸ್ ಈಕ್ವಲ್ ಟು 3 ಆಸ್ ಇಟ್ ಈಸ್, +1 ಇದ್ದದ್ದು ಈ ಸೈಡ್ ಬಂತು, ಏನಾಯ್ತು, -1 ಆಯ್ತು. ಇಲ್ಲಿ ಏನಾಯ್ತು, ಸೈನ್ ಗಳು ಚೇಂಜ್ ಆಗ್ತಾವು. LHS ಟು RHS ಮೂವ್ ಆದ್ರೆ, ಅಥವಾ RHS ಟು LHS ಮೂವ್ ಆತಂದ್ರ ಅಲ್ಲಿ ಸೈನ್ ಗಳು ಚೇಂಜ್ ಆಗ್ತಾವ, ರೈಟ್, ಹೌದಾ. ಸೊ ಈಗ ಇವಾಗ ಏನ್ ಮಾಡ್ಬೇಕು, ನನಗೆ ಡೈರೆಕ್ಟ್ಲಿ 2 - 7 ಮಾಡ್ಲಿಕ್ಕೆ ಬರುದಿಲ್ಲ, ಯಾಕಂದ್ರೆ ಇಲ್ಲಿ ಛೇದದೊಳಗ ಇಲ್ಲೇ ಡಿನಾಮಿನೇಟರ್ ಒಳಗ ನಮ್ಗೆ ಏನಾಗಿದೆ, ಇಲ್ಲಿ ಸಂಖ್ಯೆಗಳು ಚೇಂಜ್ ಬಂದಿದೆ. ಸೊ ಸಂಖ್ಯೆಗಳು ಚೇಂಜ್ ಬಂದು ಅಂದ್ರೆ ನಾವ್ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಫೈಂಡ್ LCM ಫಸ್ಟ್. ಓಕೆ, ಸೊ LCM ಅನ್ನ ಕಂಡು ಹಿಡ್ಕೊಂಡ ಮೇಲೆ ನಾವು ಈ ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ಮೇಲೆ ನಮ್ಗೆ ಏನ್ ಬರ್ತೈತಿ, then we got 10x - 7x is equal to 2. 10x - 7x is 3x. 15 as it is, here is a 2. Okay, so 3x again as it is, this 15 is multiply with 2. Okay, so the 15 into 2 is 30. So x equal to 30 by this 3 is in LHS side. Okay, ಸೊ ಇದು ಏನಾಯ್ತು, LHS ನಿಂದ RHS ಸೈಡ್ ಹೋಯ್ತು ಅಂದ್ರೆ ನಮಗ ಅಗೇನ್ ಇದರದ ಸೈನ್ ಅಗೇನ್ ನಮಗ ಚೇಂಜ್ ಆಗ್ತೈತಿ. ಮಲ್ಟಿಪ್ಲೈ ಇದ್ದದ್ದು ಏನಾಗತ್ ನಮಗ ಡಿವಿಷನ್ ಪ್ಲೇಸ್ ಒಳಗ್ ಬರ್ತೈತಿ. ಸೊ 3 1 3 10 30. ಸೊ ಎಕ್ಸ್ ಈಕ್ವಲ್ ಟು 10, ಹೌದಾ. ಸೊ ಇಷ್ಟೆಲ್ಲ ನಾವು ಇಕ್ವೇಶನ್ಸ್ ಗಳನ್ನ ಬಿಡಿಸಿದ ಮೇಲೆ ನಮಗ ಆನ್ಸರು 10 ಬಂತು, ರೈಟ್. ಸೊ ಇದು ನಮ್ದು ಎಕ್ಸರ್ಸೈಸ್ 2.1 ಒಳಗ ಇನ್ನು 2 ಪ್ರಾಬ್ಲಮ್ಸ್ ಗಳದಾವ್. ಸೇಮ್ ಇದೇ ರೀತಿ ಸ್ವಲ್ಪ ನಂಬರ್ಸ್ ಗಳನ್ನ ಚೇಂಜ್ ಮಾಡಿದಾರ. ನಾ ಅದನ್ನ ನಿಮಗ ಹೋಮ್ ವರ್ಕ್ ಆಗಿ ಕೊಟ್ಟಿರ್ತೇನೆ, ನೀವು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಹೌದಾ. ಸೊ ನಾನು ನಾನೇ ಬಿಡಿಸಿದ್ರೆ ನಿಮಗೆ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಜಸ್ಟ್ ನೀವ್ ಏನ್ ಮಾಡ್ಬೇಕು, ಇದನ್ನೇನು ಬಿಡಿಸಿರ್ತಕ್ಕಂತ ಬುಕ್ ಅನ್ನ ಒಂದ್ ಸೈಡ್ ಇಟ್ಕೋರಿ, ಅದನ್ನ ಒಂದು ರಫ್ ಒಳಗ ಬಿಡಿಸ್ರಿ. ನಾನು ಯಾವ್ಯಾವ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ತಾ ಹೋದೆ ಅದೇ ರೀತಿ ನೀವು ಫಾಲೋ ಮಾಡ್ರಿ. ಅಲ್ಲಿ ನಿಮಗ ಈಸಿಲಿ ಆ ಒಂದು ಲೀನಿಯರ್ ಇಕ್ವೇಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀರಿ. ಅದ್ರೊಳಗ ಇನ್ನು 2 ಪ್ರಾಬ್ಲಮ್ಸ್ ಉಳಿದಾವು, ಅದನ್ನ ನೀವೇ ಮಾಡ್ಬೇಕು. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು, ಗೊತ್ತಾಗ್ಲಿಲ್ಲ ಅಂದ್ರ ನನಗ್ ಹೇಳ್ರಿ, ನಾನು ಅದನ್ನ ನಿಮಗ ಕ್ಲಾಸ್ ಒಳಗ್ ಬಿಡಿಸ್ತೇನೆ, ಹೌದಾ. ಸೊ ಇಲ್ಲಿಗೆ ಇದು ಎಕ್ಸರ್ಸೈಸ್ 2 ನಮ್ಗ ಕಂಪ್ಲೀಟ್ ಆಯ್ತು, ಹೌದಾ. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ನೆಕ್ಸ್ಟ್ ಟಾಪಿಕ್ ಇನ್ ದಿಸ್ ಚಾಪ್ಟರ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಈಸ್ reducing equations to simpler form. ಹೌದಾ, reducing equations to
equations to simpler form. Okay, simpler form. ಹೌದಾ, ಇಲ್ಲಿ ಏನಾಯ್ತು, ಈ ಇಕ್ವೇಶನ್ಸ್ ಗಳನ್ನ ನಮಗ ಸಂಕ್ಷೇಪಿಸುದು ಅಂತ ಕರಿತೀವಿ ನಾವು. ಇಲ್ಲಿ ಸಿಂಪ್ಲರ್ ಫಾರ್ಮ್ ಮೀನ್ಸ್ ಆ ಒಂದು ಲೀನಿಯರ್ ಇಕ್ವೇಶನ್ಸ್ ಗಳನ್ನ ಅಥವಾ ರೇಖಾತ್ಮಕ ಸಮೀಕರಣಗಳನ್ನ ನಾವ್ ಏನ್ ಮಾಡ್ಬೇಕು, ಒಂದು ಸಂಕ್ಷೇಪಿಸುದು ಅಂತಾರಲ್ಲ, ರೆಡ್ಯೂಸಿಂಗ್ ಇಕ್ವೇಶನ್ ಟು ಸಿಂಪ್ಲರ್ ಫಾರ್ಮ್ ಒಳಗ್ ನಾವ್ ಅದನ್ನ ರೆಡ್ಯೂಸ್ ಮಾಡ್ಬೇಕು. ಕರೆಕ್ಟ್. ಸೊ ಅದ್ರೊಳಗೆ ನಾನು ಡೈರೆಕ್ಟ್ ಎಕ್ಸಸೈಸ್ ಗೆ ಹೋಗ್ತೀನಿ, ಎಕ್ಸಾಂಪಲ್ಸ್ ಗಳನ್ನ ಏನ್ ಕೊಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಅದ್ರೊಳಗ ನಿಮಗೆ ಡೈರೆಕ್ಟ್ ಎಕ್ಸಾಂಪಲ್ ಕೊಟ್ಟ ಹಾಗೆ ಆಗ್ತೈತಿ, ಒಂದು ಪ್ರಾಬ್ಲಮ್ ಅನ್ನು ಕೂಡ ನಾವು ಸಾಲ್ವ್ ಮಾಡಿದ ಹಾಗೆ ಆಗ್ತೈತಿ. ಕರೆಕ್ಟ್. ರೆಡ್ಯೂಸಿಂಗ್ ಇಕ್ವೇಶನ್ಸ್ ಟು ಸಿಂಪ್ಲರ್ ಫಾರ್ಮ್ ಇನ್ ದಿಸ್ ಎಕ್ಸಸೈಸ್. ಇದ್ರೊಳಗೆ ನಮಗ ಎಕ್ಸಸೈಸ್ 2.2. ಕರೆಕ್ಟ್. ಎಕ್ಸಸೈಸ್ 2.2 ಅನ್ನ ಏನಿದೆ ಪ್ರಾಬ್ಲಮ್ ಅಂತ ನೋಡೋಣಂತ. ಹೌದಾ, ನಾನು ಫಸ್ಟ್ ಕ್ವಶನ್ ಅನ್ನ ಬರೀತೇನೆ ನೋಡ್ರಿ. ಫಸ್ಟ್ ಕ್ವಶನ್ ಈಸ್ x/2. ಹೌದಾ, x/2 -1/5 ಆಮೇಲೆ ಇಸ್ ಈಕ್ವಲ್ ಟು x/3 ನೆಕ್ಸ್ಟ್ ಪ್ಲಸ್ 1/4 ಅಂತ ಇದೆ. ಹೌದಾ, 1/4 ಅಂತ ಇದೆ. ಕರೆಕ್ಟ್. ಸೊ x/2 -1/5 ಇಸ್ ಈಕ್ವಲ್ ಟು x/3 ಪ್ಲಸ್ 1/4 ಅಂತ ಇದೆ. ಹೌದಾ, ಸೊ ಅಗೇನ್ ಅವ್ರು ಯಾವ ರೀತಿ ಆದ್ರೂ ಕೊಡ್ಲಿ, ನಮ್ಮ ಸ್ಟೆಪ್ಸ್ ಗಳನ್ನ ನಾವು ಮರಿಬಾರ್ದು. ಅದೇ ರೀತಿ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಸ್ಟೆಪ್ಸ್ ಗಳನ್ನ ಬಿಡಿಸ್ಬೇಕು. ಹೌದಾ, ಸೊ ಇಲ್ಲಿ ಏನಾಯ್ತು ನೋಡ್ರಿ, x/2 ಹೌದಾ -x/3 ಇಲ್ಲಿ RHS ಫಾರ್ಮ್ ಒಳಗಿರ್ತಕ್ಕಂಥ ಈ ಒಂದು ವೇರಿಯಬಲ್ ಅನ್ನ ಅಥವಾ ಈ ಚರಾಕ್ಷರವನ್ನ ನಾನು ಈ ಸೈಡ್ ತಗೊಂಡ್ ಬರ್ತೀನಿ. ಸೊ ಅದೇನಾಗತ್ತೆ, ನಮಗ x-3 ಅಂತ ಆಗತ್ತೆ. ಸಾರಿ, -x/3 ಅಂತ ಆಗತ್ತ. ಸೊ 1/4 ಇದು -1/5 ಇದ್ದಿದ್ದು ಪ್ಲಸ್ 1/5 ಅಂತ ಆಗತ್ತ. ಹೌದಾ, 1/5 ಅಂತ ಆಗತ್ತ. ಕರೆಕ್ಟ್. ಸೊ ಇಲ್ಲಿ ಏನಾಗತ್ ನೋಡ್ರಿ, 1/4 1 ಪ್ಲಸ್ 1/5 ಅಂತ ಆಯ್ತು. ಕರೆಕ್ಟ್. ಸೊ ಈಗ ಏನಾಯ್ತು, ಈಗ ನನಗೆ ಅಗೇನ್ ಏನ್ ಮಾಡ್ಬೇಕು, ನಾನು ಮತ್ತೆ ನಿಮ್ಗೆ ಈಗಾಗ್ಲೇ ಹಿಂದಿನ ಪ್ರಾಬ್ಲಮ್ ಒಳಗೆ ಹೇಳಿದ್ದೆ. ಸೊ ಇದೇನಾಯ್ತು, ಲಸಾವನ್ನ ತೆಗಿಬೇಕು. ಹೌದಾ, ಸೊ ಎಷ್ಟಾಯ್ತು ನೋಡ್ರಿ, 2/3 ಸಾರಿ 2 ಮತ್ತೆ 3 ದ ಲಸ ಎಷ್ಟಾಯ್ತು ನಮಗ, 1 ಸೆಕೆಂಡ್. ಹೌದಾ, ಇಲ್ಲೇ ನೋಡ್ರಿ 2/3 ದ ಲಸ ಎಷ್ಟಾಯ್ತು, 6 ಆಯ್ತು. ಹೌದಾ, 2 3 3 2 ಸೊ 3x - 2x ಅಂತ ಆಯ್ತು. ಹೌದಾ, ಇಲ್ಲೇ 2 3 6 ಆಯ್ತು, 3 2 6 ಆಗಿರೋದ್ರಿಂದ ಇಲ್ಲೇ 3 ದಿಂದ ಮಲ್ಟಿಪ್ಲೈ ಮಾಡ್ಬೇಕು, ಇಲ್ಲೇ 2 ದಿಂದ ಮಲ್ಟಿಪ್ಲೈ ಮಾಡ್ಬೇಕು. ಸೊ 3x - 2x ಅಂತ ಬಂತು. ಹೌದಾ, ಸೊ ಇವಾಗ ಏನಾಯ್ತು ನೋಡ್ರಿ, ಇಲ್ಲೇ ಕರೆಕ್ಟಾ, ಇಲ್ಲಿ ಕಾಣಿಸ್ತಾ ಇದೆ 5 ಮತ್ತು 4 ಅಂತ ಇದೆ. ಹೌದಾ, ಸೊ 5 ಮತ್ತು 4 ಅಂತ ಇದ್ದಾಗ ಇದ್ರದ್ದು ಕೂಡ LCM ಏನಾಗತ್ ನಮಗ, ಇಲ್ಲೇ ನಿಮಗ್ ಗೊತ್ತಿರಬಹುದು, ಅವಿಭಾಜ್ಯ ಸಂಖ್ಯೆಗಳಿದ್ದಾಗ ನಾವು LCM ಅನ್ನ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿನೂ ತೆಗಿಬಹುದು. ಹೌದಾ, ಸೊ ಈಗ 5 × 4 ಎಷ್ಟಾಯ್ತು, 20 ಆಯ್ತು. ಹೌದಾ, 4 5 ರೈಟ್, 5 4 ಹೌದಾ, ಸೊ 5 ಪ್ಲಸ್ 5 × 1 5 ಪ್ಲಸ್ 4 × 1 4. ಹೌದಾ, ಸೊ ಇವಾಗ ಏನಾಯ್ತು, 3x - 2x ಇದು ಎಷ್ಟಾಯ್ತು, ಓನ್ಲಿ x ಆಯ್ತು. ಇದೆಷ್ಟಾಯ್ತು, 6 ಆಯ್ತು. ಹೌದಾ, ಸೊ ಇಲ್ಲಿ ಎಷ್ಟಾಯ್ತು, 5 4 9 ಆಯ್ತು, ಪ್ಲಸ್ ಡಿವೈಡೆಡ್ ಬೈ 20 ಅಂತ ಆಯ್ತು. ಹೌದಾ, ಸೊ ಈಗ ನಾವ್ ಏನ್ ಮಾಡಂಗಿಲ್ಲ, ಸಿಂಪಲ್ ಆಗಿ ನಾನು ಏನ್ ಮಾಡ್ತೇನೆ ಹೇಳ್ರಿ, ಸ್ವಲ್ಪ ಇಲ್ಲೇ ಬರೀತೇನೆ ನೋಡ್ರಿ. ಹೌದಾ, ಸೊ ಇಲ್ಲಿ ಏನಾಯ್ತು, ಈ x ಅನ್ನ ಆಸ್ ಇಟ್ ಈಸ್ ಇಟ್ಟು, ಹೌದಾ, x ಅನ್ನ ಆಸ್ ಇಟ್ ಈಸ್ ಇಟ್ಟು ಈ 6 ಅನ್ನ ಅಷ್ಟೇ ನಾನು ಈ ಸೈಡ್ ಮಲ್ಟಿಪ್ಲೈ ಮಾಡ್ತೀನಿ. 6 × 9 ಎಷ್ಟಾಯ್ತು, 6 9 6 9 ಎಷ್ಟಾಯ್ತು, 54 ಡಿವೈಡೆಡ್ ಬೈ 20 ಆಯ್ತು. ಹೌದಾ, ಕರೆಕ್ಟಾ. ಸೊ ಈಗ x ಈಕ್ವಲ್ ಟು, ಸೊ ಮತ್ ನನಗೆ ಇನ್ನೂ ಸಿಂಪಲ್ ಮಾಡಬಹುದು, ಅದನ್ನ ನಿಮ್ಗೆ ಇಷ್ಟೇ ಬಂದ್ರೆ ಇಷ್ಟೇ ಮಾಡ್ರಿ, ಡೋಂಟ್ ವರಿ. ಬಟ್ ಇನ್ನೂ ಸಿಂಪಲ್ ಮಾಡ್ಲಿಕ್ಕೆ ಬರ್ತೈತಿ ಅಂದ್ರೆ ಮಾಡೋದು ಬೆಟರ್. ಹೌದಾ, ಸೊ ಈಗ ನೋಡ್ರಿ 2 10, ಹೌದಾ, 2 1 2 0,
ಆಮೇಲೆ 2 2 4 ಹೌದಾ, 1 ಉಳ್ದೈತಿ ಇಲ್ಲಿ 14 ಆಯ್ತು. ಸೊ ಇದೆಷ್ಟಾಯ್ತು, 2 7 14 ಆಯ್ತು. ಸೊ 27 ಡಿವೈಡೆಡ್ ಬೈ 10 ಅಂತ ಆಯ್ತು. ಸೊ ದಿಸ್ ಈಸ್ ದ ಎಕ್ಸ್ ವ್ಯಾಲ್ಯೂ ಫಾರ್ ದಿಸ್ ಇಕ್ವೇಶನ್ಸ್. ಎಕ್ಸ್ ಈಕ್ವಲ್ ಟು 27 ಡಿವೈಡೆಡ್ ಬೈ 10 ಅಂತ ಬಂತು. ಸ್ವಲ್ಪ ನನಗನ್ಸಿದ ಮಟ್ಟಿಗೆ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗಿರ್ಬೇಕು, ಯಾವ ರೀತಿ ನಮ್ಗ 27 ಬಂತು ಅಂತ ಹೇಳಿ. ಹೌದಾ, ಸೊ ಇದನ್ನ ಒಂದ್ಸಲ ನಾನು ರಿಪೀಟ್ ಮಾಡ್ತೀನಿ, ಅದಾದ್ಮೇಲೆ ರಬ್ ಮಾಡಿ ಇದು ಯಾವ ರೀತಿ ಬಂತು ಅಂತ ನಿಮಗ ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಸೊ ಇಲ್ಲಿ ಏನಾಯ್ತು, ಆಸ್ ಇಟ್ ಈಸ್ ನೀವು ಕ್ವಶನ್ಸ್ ಅನ್ನ ಬರ್ಕೊಂಡ್ರಿ. ಹೌದಾ, ಅದಾದ್ಮೇಲೆ ನೀವೇನ್ ಮಾಡಿದ್ರಿ, ಸಪರೇಟ್ ಮಾಡಿದ್ರಿ ವೇರಿಯಬಲ್ ಮತ್ತೆ ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ನೀವು ಚೇಂಜ್ ಅಂದ್ರ ಸಪರೇಟ್ ಮಾಡಿದ್ರಿ, ರೈಟ್. ಸೊ ಇಲ್ಲಿ ಏನಾಯ್ತು, x/2 ಆಸ್ ಇಟ್ ಈಸ್ ಇಲ್ಲೇ ಪ್ಲಸ್ x/3 ಇದ್ದದನ್ನ ಈ ಸೈಡ್ ತಗೊಂಡ್ ಬಂದ್ರಿ, ಮೈನಸ್ x/3 ಆಯ್ತು. ಸೊ 1/4 ಆಸ್ ಇಟ್ ಈಸ್ ಇಲ್ಲಿ ಮೈನಸ್ 1/5 ಇದ್ದದನ್ನ ಈ ಸೈಡ್ ತಗೊಂಡ್ ಬಂದ್ರಿ, ಪ್ಲಸ್ 1/5 ಆಯ್ತು, ಕರೆಕ್ಟ್. ಸೊ ಅದಾದ್ಮೇಲೆ ನಮ್ಗೆ ಇಲ್ಲಿ ಏನಾಗ್ಬೇಕು, ಇಲ್ಲೇನಾಯ್ತು, ಡಿನೋಮಿನೇಟರ್ ಒಳಗ್ ನಮ್ಗೆ ಏನಾಯ್ತು, ಸಂಖ್ಯೆಗಳು ಬೇರೆ ಬೇರೆ ಇದಾವ್. ಸೊ ಸಂಖ್ಯೆಗಳು ಬೇರೆ ಬೇರೆ ಇದ್ವು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಎಲ್ ಸಿ ಎಂ ಅನ್ನ ತೆಗಿಬೇಕು. ಹೌದಾ, ಸೊ ಎಲ್ ಸಿ ಎಂ 2 ಮತ್ತೆ 3 ಎಲ್ ಸಿ ಎಂ ಎಷ್ಟು ಬಂತು, 6 ಬಂತು. ಬಟ್ ನಮ್ಮ ಪ್ರೊಸೀಜರ್ ಏನಿದೆ, 2 ಹೌ ಮಚ್ ದ 6 ಅಂದ್ರ 2 3 6 3 2 6 ಈ ರೀತಿ ಮಾಡ್ಕೋಬೇಕು. ಬಹಳ ಸ್ಟೂಡೆಂಟ್ಸ್ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಎಲ್ಲಿ ಎಲ್ ಸಿ ಎಂ ಅನ್ನ ತೆಗೆಯುವಂತ ಸ್ಟೆಪ್ಸ್ ಬರ್ತೈತಿ ಅಲ್ಲಿ ಆಲ್ಮೋಸ್ಟ್ ತಪ್ಪು ಮಾಡಿರ್ತೀರಿ. ಯಾಕಂದ್ರೆ ಈ ಸ್ಟೆಪ್ ಅನ್ನ ನೀವು ಮರ್ತ್ ಬಿಟ್ಟಿರ್ತೀರಿ. ಇಲ್ಲೇ ನಾವು ಇದಕ್ ಎಷ್ಟಲೇ ಮಲ್ಟಿಪ್ಲೈ ಅನ್ನೋದನ್ನ ಈ ಸ್ಟೆಪ್ ಅನ್ನ ಮಾಡ್ಲೇಬೇಕು. ಹೌದಾ, ಮೇನ್ ಈ ಪಾಯಿಂಟ್ ಅನ್ನ ಬಹಳ ಜನ ಸ್ಟೂಡೆಂಟ್ಸ್ ಈ ರೀತಿ ತಪ್ಪು ಮಾಡೋದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಹೌದಾ, ಸೊ ಇಲ್ಲಿ ಏನ್ ಮಾಡ್ಬೇಕು, ನಾವು ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿದ್ದನ್ನ ಅಗೇನ್ ನಾವ್ ಇಲ್ಲೇ ಹಚ್ಬೇಕು, ರೈಟ್. ಸೊ ಇಲ್ಲಿ 3 into x is 3x minus as it is 2 into x 2x 6. Okay, so 5 into 1 5 plus 4 into 1 4. ಇಲ್ಲಿ 4 ಮತ್ತು 5 ಲಸ ಎಷ್ಟು ಬಂದಿದೆ ಅಥವಾ ಎಲ್ ಸಿ ಎಂ ಎಷ್ಟು ಬಂದಿದೆ, 20 ಅಂತ ಬಂದಿದೆ, ಕರೆಕ್ಟ್. ಸೊ 3x minus 2x is x, only x. 3 minus 2 is 1 ನಾವು ಬರಿದೇ ಇದ್ರು ಓಕೆ. ಓಕೆ, ಸೊ x/6 ಬಂತು. ಇಲ್ಲಿ 5 plus 9 4 is 9, ಇದು 20 ಅಂತ ಬಂತು. ಸೊ ಅಗೇನ್ ನಾವು ಈ 6 ಅನ್ನ ಈ ಸೈಡ್ ಹಾಕೋಣ. ಇಲ್ಲಿ ಡಿವಿಷನ್ ಪ್ಲೇಸ್ ಒಳಗಿದ್ದು ಆ ಸೈಡ್ ಹೋಯ್ತಂದ್ರ ಅದ್ ಏನಾಗತ್ತ, ಮಲ್ಟಿಪ್ಲೈ ಆಗತ್ತ. ಸೊ 6 into 9 54 ಡಿವೈಡೆಡ್ ಬೈ 20 ಬಂತು. ಇದನ್ನೆಲ್ಲ ನಾವ್ ಏನ್ ಮಾಡ್ಬೇಕು, ಡಿವೈಡ್ ಮಾಡಿದ್ರೆ ನಮಗ ಟೋಟಲ್ ಆನ್ಸರ್, ಫೈನಲ್ ಆನ್ಸರ್ ಎಷ್ಟು ಬಂತು, 27 ಡಿವೈಡೆಡ್ ಬೈ 10 ಅಂತ ಬಂತು. ಹೌದಾ, ಸೊ ನಿಮಗ್ ಒಂದು ಕ್ವಶನ್, 54 ಅನ್ನ ಯಾವ ರೀತಿ ಮೇಡಮ್ ಡಿವೈಡ್ ಮಾಡಿದ್ರು, ರೈಟ್. ಸೊ ನಿಮಗ್ ಗೊತ್ತಿರೋದಂದ್ರ 54 ಅನ್ನ ಈ ರೀತಿ ಡಿವೈಡ್ ಮಾಡ್ತೀರಿ, ರೈಟ್. ಸೊ ಈಗ ನಾನು 2ರಿಂದ ನಿಮಗೆ ಇವಾಗ ನಿಮಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಹೌದಾ, ಸೊ ಇಲ್ಲಿ ಏನಾಯ್ತು, 5 ಅಂತ ಇದೆ, ರೈಟ್. ಸೊ 2 ಅಂದ್ರೆ 2 ಎಷ್ಟಲೇ ಇದ್ರೊಳಗ್ ನೋಡ್ರಿ 5 ಅಂತ ಇದೆ. ಹೌದಾ ಮೇಡಮ್, ನಮ್ಗೆ ಡಿವಿಷನ್ ಪ್ರಾಬ್ಲಮ್ಸ್ ಗಳು ಬರ್ತಾವು ಅಂತ ಹೇಳ್ಬೋದು. ಬಟ್ ಇರ್ಲಿ, ಸ್ವಲ್ಪ ಒಂದಿಷ್ಟು ಜನಕ್ಕೆ ಅಂಡರ್ಸ್ಟ್ಯಾಂಡ್ ಆಗ್ಬೋದು, ಆಗ್ಲಿಕ್ಕಿಲ್ಲ. ನಾನು ಆ ಪರ್ಪಸ್ ಹೇಳ್ತಾ ಇದ್ದೀನಿ. ಹೌದಾ, ಸೊ ಇಲ್ಲಿ ಎಷ್ಟಾಯ್ತು, ಇಲ್ಲಿ 5 ಇರೋದ್ರಿಂದ ನಮಗ 2ರ ಮಗ್ಗಿ ಒಳಗ 5 ಇಲ್ಲ. ಹೌದಾ, ಸೊ ಅವಾಗ ನಾನು ಏನ್ ಮಾಡ್ತೀನಿ, 2 2 4 ಅಂತ ತಗೊಂಡ್ರಿ. ಹೌದಾ, ಹೌದಾ, ಸೊ ಇಲ್ಲಿ ಎಷ್ಟಾಯ್ತು, 5 minus 4 ಮಾಡಿದ್ರ 1 ಬಂತು. ಸೊ ಈ 4 ಅನ್ನ ನಾನು ಇಲ್ಲಿ ಇಳಿಸ್ಕೊಂಡೆ ಅಥವಾ ಅದನ್ನ ಕೆಳಗೆ ತಗೊಂಡಾಗ ಏನಾಯ್ತು, 14 ಅಂತ ಬಂತು. ಸೊ ಇದೆಷ್ಟಾಯ್ತು ಹೇಳ್ರಿ, 2 7 ಅಥವಾ 2 7 14 ಅಂತ ಬಂತು. ಸೊ ಇವಾಗ ಏನಾಯ್ತು, ಇದು 0 ಅಂತ ಆಯ್ತು, ಕರೆಕ್ಟ್. ಸೊ ಇದನ್ನ ನಾನು ಈ ರೀತಿ ಡೈರೆಕ್ಟ್ ಆಗಿ ಮಾಡಿದ್ದೀನಿ. ಯಾವ ರೀತಿ ಡೈರೆಕ್ಟ್ ಆಗಿ, ಸೊ ಇದು 54 ಅಂತ ಇತ್ತಂತ ತಗೋರಿ, ಇಲ್ಲಿ ಎಷ್ಟಿತ್ತು, 20 ಇತ್ತು. ಹೌದಾ, ಸೊ ಇದೇನಾಯ್ತು, 2 1 1, ಇದು 0 ಅಂತ ಆಯ್ತು. ಹೌದಾ, ಸೊ ಇಲ್ಲಿ ಏನಾಯ್ತು, ಅಗೇನ್ ಇಲ್ಲಿ ಇದನ್ನ ಸ್ಟೆಪ್ ಅನ್ನ ಈ ರೀತಿ ಬರ್ದೆ, 2 2 4 ಬಂತು. ಸೊ ಅಲ್ಲಿ ನಮಗ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಲ್ಲಿ 4 5ರೊಳಗ್ 4 ಅನ್ನ ಹೋಯ್ತಂದ್ರ 1 ಉಳ್ದೈತಿ, ಅದು ನೆನ್ಪಿರ್ಬೇಕು ನಮಗ. ಆ 1 ಆಮೇಲೆ ಇಲ್ಲಿ ಒಂದು 4 ಇದೆ, 2 ಜೊತೆಗೆ ಬರದ್ರೆ ಎಷ್ಟಾಯ್ತು, 14 ಆಯ್ತು. ಸೊ 2 7 14 ಅಂತ ಆಯ್ತು.
ಸೊ ನೀವು ಈ ರೀತಿ ಮಾಡಬಹುದು ಅಥವಾ ಈ ರೀತಿ ಮಾಡಬಹುದು. ಬಟ್ ನೀವು ಇವಾಗ ಇನ್ನು ಪ್ರೈಮರಿ ಲೆವೆಲ್ಗಿಲ್ಲ. ಸೊ ಇವಾಗ ನೀವು ಯಾವ ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್ ಇರೋದ್ರಿಂದ ನೀವು ಇನ್ನು ಮೇಲೆ ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ಅಥವಾ ಡಿವಿಷನ್ ಪ್ರಾಬ್ಲಮ್ಸ್ ಗಳನ್ನ ಈ ರೀತಿ ಮಾಡ್ಲಿಕ್ಕೆ ಕಲಿಬೇಕು. ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ, ಹೋಗ್ತಾ ಹೋಗ್ತಾ ಕಲಿತೀರಿ. ಬಟ್ ಇದನ್ನ ಈ ರೀತಿ ಮಾಡೋದನ್ನ ಸ್ಟಾಪ್ ಮಾಡ್ರಿ. ಸ್ವಲ್ಪ ಆದಷ್ಟು ಸ್ವಲ್ಪ ಗೊತ್ತಾಗುವವರೆಗೂ ಮಾಡ್ರಿ, ಇಲ್ಲ ಅಂತಲ್ಲ, ಬಟ್ ಇದನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಯಾಕಂದ್ರೆ 10th ಒಳಗೆಲ್ಲ ನೀವು ಈ ರೀತಿ ಡೈರೆಕ್ಟ್ ಆಗಿ, ಹೌದಾ, ನೀವು ಏನೇ ಇದ್ರು 10th ಪ್ರಿಪೇರ್ ಆಗ್ಬೇಕಾ, ಹೌದಾ. 10th ಅಂದ್ಮೇಲೆ ನಿಮ್ಗ ಬೋರ್ಡ್ ಎಕ್ಸಾಮ್ ಇರ್ತೈತಿ. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕು ಹೇಳ್ರಿ, ಇಲ್ಲಿ ಫುಲ್ಲಿ ಈ ರೀತಿ ಸಮ್ ಬೇಸಿಕ್ ಕಾನ್ಸೆಪ್ಟ್ ಅನ್ನ ನೀವು ಯು ಹ್ಯಾವ್ ಟು ಲರ್ನ್, ಹೌದಾ. ಸೊ ಇದು ಏನಾಗತ್ತೆ, ನಮ್ಗೆ ಈ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಕಲ್ತೀವಿ ಅಂದ್ರೆ ನಾವು ಅಲ್ಲಿ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಲಿಕ್ಕೆ ನಮಗ ಈಸಿ ಆಗ್ತೈತಿ, ಹೌದಾ. ಸೊ ಇನ್ ಮೇಲಿಂದ ಹಾಗಾದ್ರೆ ಏನ್ ಮಾಡ್ತೀರಿ ಹೇಳ್ರಿ, ಈ ರೀತಿ ಮಾಡೋದನ್ನ ಬಿಡಬೇಕು, ಈ ರೀತಿ ಮಾಡ್ಲಿಕ್ಕೆ ಕಲಿಬೇಕು. ಬಟ್ ಸಡನ್ ಆಗಿ ಕಲೀಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಹೋಗ್ತಾ ಹೋಗ್ತಾ ಸ್ವಲ್ಪ ಟ್ರೈ ಮಾಡ್ರಿ ಈ ರೀತಿ ಡಿವಿಷನ್ ಮಾಡ್ಲಿಕ್ಕೆ, ಕರೆಕ್ಟಾ. ಸೊ ಹಾಗಾದ್ರೆ ಇದು ಫಸ್ಟ್ ಪ್ರಾಬ್ಲಮ್ ಅರ್ಥ ಆಯ್ತು ನಿಮಗ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಕ್ವಶನ್ ನಂಬರ್ 2, ಹೌದಾ. ಸೊ ಅದು ಕ್ವಶನ್ ನಂಬರ್ 2 ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನಿಮಗೆ ಅದೇ ಸಿಮ್ಯುಲೇಷನ್ ಆಗ್ತಾ ಇದೆ, ಬಟ್ ಅದು ಸ್ವಲ್ಪ ಬೇರೆ ಬೇರೆ ಸಿಮ್ಯುಲೇಷನ್ಸ್ ಗಳನ್ನ ನಾನು ತಗೊಂಡ್ ಬಂದಿದ್ದೀನಿ. ಸ್ವಲ್ಪ ನಿಮಗೆ ಫನ್ ಆಗಿ ಆ ರೀತಿ ಓನ್ಲಿ ನಾವು ಮೆಥಡ್ ಇದನ್ನ ಕಲಿಸುವಂತ ಮೆಥಡ್ ಬಿಟ್ಟು ನೀವು ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ನೋಡೋಣ ಯಾವ ರೀತಿ ಒಂದು ನಿಮಗೆ ಒಂದು ಆಕ್ಟಿವಿಟಿ ತೋರಿಸ್ತೇನೆ ಇಲ್ಲಿ. 1 ಸೆಕೆಂಡ್. ನಿಮ್ಗೆಲ್ಲ ನನ್ನ ಸ್ಕ್ರೀನು ಕಾಣಿಸ್ತಾ ಇದೆ ಅನ್ಕೋತೀನಿ, ಹೌದಾ. ಕಾಣಿಸ್ತಾ ಇದೆ. ಸ್ಟಾರ್ಟ್ ಮಾಡೋಣ ಆಕ್ಟಿವಿಟಿ. ಹೌದಾ. ಇಲ್ಲಿ ನೋಡ್ರಿ ನಮ್ಗೆ ಏನಾಗಿದೆ, ಇಷ್ಟೆಲ್ಲಾ ಇಕ್ವೇಶನ್ಸ್ ಗಳನ್ನ ಕೊಟ್ಟಿದ್ದಾರೆ. ನಮ್ಗೆ ಯಾವ ಬೇಕು ನಾವು ಅದನ್ನ ಇಕ್ವೇಶನ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ನೋಡೋಣ ಅಂತ, ಹೌದಾ. ಅಥವಾ ಇಲ್ಲಿ ಏನಾಗಿದೆ, ರ್ಯಾಂಡಮ್ ಸ್ಪಿನ್ನರ್ ಅಂತ ಇದೆ, ಶಫಲ್ ಅಂತ ಇದೆ, ಹೌದಾ. ಸೊ ಇಲ್ಲಿ ಏನಾಗುತ್ತೆ, ರ್ಯಾಂಡಮ್ ಸ್ಪಿನ್ನರ್ ಅಂದ್ರೆ ಅವ್ರು ಯಾವ್ದನ್ನ ಅದನ್ನು ತೋರಿಸ್ತೇನೆ ನಾನು. ಬಟ್ ನಿಮ್ಗೆ ಅವ್ರು ಯಾವ್ದನ್ನ ಕೊಡ್ತಾರೆ, ಇದ್ರೊಳಗೆ ಏನಾಗಿದೆ ಒಂದಿಷ್ಟು ನಿಮಗ ಗೊತ್ತಿರದಂತ ಡಿಫಿಕಲ್ಟ್ ಲೆವೆಲ್ ಪ್ರಾಬ್ಲಮ್ಸ್ ಗಳದು, ಅವ್ ಬೇಡ. ಸೊ ಈಗ ನಾನು ಒಂದಷ್ಟು ಸೆಲೆಕ್ಟ್ ಅನ್ನ ಮಾಡ್ತೀನಿ ಯಾವ್ದಂತ ನೋಡ್ರಿ, ಹೌದಾ. ಎಕ್ಸ್ ಅನ್ನ ತಗೊಳ್ಳೋಣ ಫಸ್ಟ್. ಸೊ ಇದನ್ನ ತಗೊಳ್ಳೋಣ, x+6. ನೋಡ್ರಿ ಸ್ವಲ್ಪ ಆನ್ಸರ್ ಹೇಳ್ಬೋದಾ ಇದಕ್ಕ. x+6 ಅಂತ ಇದೆ. ಇದರ ಆನ್ಸರ್ ಎಷ್ಟು ಬರ್ಬೋದು? ಜಸ್ಟ್ ನೀವ್ ಏನ್ ಮಾಡ್ಬೇಕು, ಕಾನ್ಸ್ಟಂಟ್ ವ್ಯಾಲ್ಯೂವನ್ನ ಆ ಸೈಡ್ ಹಾಕ್ರಿ, ಹೌದಾ. ಜಸ್ಟ್ ಕ್ಲೂ ಕೊಡ್ತೀನಿ. 19+6 ಅಂದಾಗ, ಹೌದಾ. ಸೊ ಅಲ್ಲಿ ಏನಾಯ್ತು, 19 ಈ +6 ಅನ್ನ ಆ ಸೈಡ್ ಹಾಕ್ರಿ, ಹೌದಾ. -6 ಅಂತ ಆಯ್ತು. ಸೊ 19 - 6 ಮಾಡಿದಾಗ ಎಷ್ಟಾಯ್ತು? 13 ಬಂತ. ಸೊ ಕರೆಕ್ಟ್ ಐತಿಲ್ಲ ನೋಡೋಣ. ಇಲ್ಲಿ ಫ್ಲಿಪ್ ಅಂತ ಹಾಕ್ಲಿ, ಅದ್ರದ್ದು ಬಾಕ್ಸ್ ಉಲ್ಟಾ ಆಗತ್ ನೋಡ್ರಿ ಈಗ, ಹೌದಾ. x=13 ಅಂತ ಬಂತು, ಹೌದಾ. ಸೊ ನಾನು ಮತ್ತೆ ಅಗೇನ್ ಬ್ಯಾಕ್ ಹೋಗ್ತೀನಿ. ಮತ್ತ ಯಾವ್ದ ತಗೋಬಹುದು, ಇದು ತಗೋಬಹುದು, ನಿಮಗೆ ಯಾವ್ದು ಬೇಕು ಇವಾಗ ಇದನ್ನ ತಗೊಳ್ಳೋಣ. ಕರೆಕ್ಟ್ ಕಾಣಿಸ್ತಾ ಇದೆ. 15a - 45 ಅಂತ ಇದೆ, ಹೌದಾ. 15a - 45 ಅಂದ್ರೆ a ವ್ಯಾಲ್ಯೂ ಇದೆ ಅಂದ್ಮೇಲೆ ಆ 15 ಅನ್ನ ನಾವೇನ್ ಮಾಡ್ಬೇಕು, ಕೆಳಗೆ ಹಾಕೋಣ, ಹೌದಾ. ಸೊ ಎಲ್ಲ ಎಷ್ಟಾಯ್ತು, 15 1s 15 3s 45 ಆಯ್ತು. ಸೊ ಆನ್ಸರ್ ಎಷ್ಟು ಬಂತು? 3 ಬಂತಲ್ಲ. ನೋಡೋಣ ಒಂದ್ಸಲ ಕರೆಕ್ಟ್ ಇದೆಯಲ್ಲ ಅಂತ, ಹೌದಾ. a=3 ಅಂತ ಬಂತು. ಅಗೇನ್ ನಾನು ಮತ್ತೆ ಬ್ಯಾಕ್ ಹೋಗ್ತೀನಿ. ಅಥವಾ ಇದನ್ನ ಎಲಿಮಿನೇಟ್ ಮಾಡಿದೆ ಅಂದ್ರೆ ಈ ಬಾಕ್ಸ್ ಹೋಗ್ಬಿಡ್ತೈತೆ ನಮಗ. ಎಲಿಮಿನೇಟ್ ಮಾಡೋಣ, ಹೋಯ್ತಾ. ಕರೆಕ್ಟ್. ನೆಕ್ಸ್ಟ್ ಬ್ಯಾಕ್. ಅದೊಂದು ಬಾಕ್ಸ್ ಹೋಗಿದೆ ಈಗ. ಆಮೇಲೆ ಇದೊಂದು ಬಾಕ್ಸ್ ತೆಗೆದು ಬಿಡೋಣ, ಹೌದಾ. ಕರೆಕ್ಟಾ. ಸೊ ಮತ್ ಅಗೇನ್ ನಾನು ಬ್ಯಾಕ್ ಹೋಗ್ತೇನೆ, ಹೌದಾ. ಮತ್ ಯಾವ್ದು ಮಾಡಬಹುದು, ಬರೀ ಎಕ್ಸ್ ನೋಡಿ ನೋಡಿ ನಮ್ಗೆ ಏನಾಗಿದೆ, ಬೇಸರ ಆಗ್ಬಿಟ್ಟಿದೆ. ಈಗ ಡಿ ನೋಡೋಣ, ಹೌದಾ. ಕಾಣಿಸ್ತಾ ಇದೆ ಇಲ್ಲಿ ಡಿ. 9d = 27. ಅಂದ್ರೆ ನೀವು ಜಸ್ಟ್ ಇದನ್ನ ಏನ್ ಮಾಡ್ಬೋದು ಹೇಳ್ರಿ, ಮತ್ ಇದಕ್ಕೆ ನಾವು ಹೋಗಿ ಮತ್ತೊಂದು ಬುಕ್ ತಗೊಂಡು ಲೆಕ್ಕವನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ನಾವ್ ಏನ್ ಮಾಡ್ಬೋದು, ಡೈರೆಕ್ಟ್ ಇಲ್ಲೇ 9d = 27 ಅಂದ್ರೆ ನೀವು ಕ್ವಿಕ್ ಆಗಿ ಆನ್ಸರ್ ಮಾಡ್ಬೋದು. ಸೊ d = 3, ಹೌದಾ. ಸೊ ಇದು ಮುಗೀತಂದ್ಮೇಲೆ ಇದನ್ನ ಎಲಿಮಿನೇಟ್ ಮಾಡೋಣ, ಮತ್ತೆ ಬ್ಯಾಕ್ ಹೋಗೋಣ, ಹೌದಾ.
ಸೊ ಈ ರೀತಿ ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಕರೆಕ್ಟಾ? ಸೊ ಅದೇ ರೀತಿ ನೋಡ್ರಿ, ಈಗ ರ್ಯಾಂಡಮ್ ಸ್ಪಿನ್ನರ್ ಅಂದ್ರ ಅದ್ ತಾನೇ ಬರ್ತೈತಿ. ಇಷ್ಟು ಪ್ರಾಬ್ಲಮ್ಸ್ ಒಳಗ ಒಂದು ತಾನೇ ಒಂದು ಕೊಡ್ತೈತಿ, ನೋಡೋಣಂತ. ಯಾಕಂದ್ರೆ ಇಷ್ಟೊತ್ವರೆಗೂ ನಾವ್ ಏನಾಗಿತ್ತು, ನಮಗ್ ಯಾವ್ದು ಬೇಕು ಚಾಯ್ಸ್ ಮಾಡ್ಕೋತಾ ಇದ್ವಿ ಇದ್ರೊಳಗ. ಸೊ ಅದು ಕೊಟ್ಟಿದ್ದನ್ನ ನೋಡೋಣಂತ. ಯಾವ್ದಂದ್ರ ಇಲ್ಲಿ ನೋಡ್ರಿ, ರ್ಯಾಂಡಮ್ ಸ್ಪಿನ್ನರ್ ಅಂತ ಕೊಡೋಣ. ನೋಡ್ರಿ, ಅದೇ ನಮಗ್ ಕ್ವಶನ್ ಕೊಡ್ತೈತಿ. ವೆರಿ ಗುಡ್. 2 is equal to c/5 - 4 ಅಂತ ಇದೆ. ಹೌದಾ? ನೋಡ್ರಿ, ಸ್ವಲ್ಪ ಸಾಲ್ವ್ ಮಾಡ್ರಿ. 2 is equal to c/5, ಹೌದಾ, -4 ಅಂತ ಇದೆ. ರೈಟ್? ಸೊ ಈಗ ಏನಾಗತ್ತ, c/5 ಆಸ್ ಇಟ್ ಈಸ್ ಇರ್ಲಿ. ಹೌದಾ? 2 ಇದು -4 ಇದ್ದಿದ್ದನ್ನ ಆ ಕಡೆ ತಗೋರಿ, +4 ಆಯ್ತು. ಹೌದಾ? ಇಸ್ ಈಕ್ವಲ್ ಟು c/5 ಅಂತ ಆಯ್ತು. 2 + 4 ಎಷ್ಟಾಯ್ತು? 6. ಇಲ್ಲೇ 5 ಇದ್ದದ್ದು ಇದ್ರ ಜೊತೆ ಮಲ್ಟಿಪ್ಲೈ ಆಯ್ತು. 6 × 5 is 6 ಎಷ್ಟು? 30. ಹೌದಾ? 6 × 5 is 30. ಹೌದಾ? ಒಂದ್ಸಲ ನೋಡೋಣ. 30 ಅಂತ ಆನ್ಸರ್ ಬರ್ತೈತಿ ಈಗ. ಸಿ ಈಕ್ವಲ್ ಟು, ರೈಟ್? ಕರೆಕ್ಟಾ? ಸೊ ಈ ರೀತಿ ನಾವು ರ್ಯಾಂಡಮ್ ಆಗಿನೂ ಕ್ವಶನ್ ಅನ್ನ ಇದನ್ನ ಮಾಡಬಹುದು. ಹೌದಾ? ಮತ್ತೆ ಶಫಲ್ ನಮ್ಗ ಅಲ್ಲಿ ನೋಡ್ತಾ ಇದ್ರಿ, ಅದ್ಲಿ ಬದ್ಲಿನೂ ನಾವು ಮಾಡಬಹುದು. ಹೌದಾ? ನಮಗ್ ಆರ್ಡರ್ ಬೇಡ ಅಂತಂದ್ರೆ ಅದನ್ನ ಮತ್ತೆ ಚೇಂಜಸ್ ಮಾಡಿ ನಾವು ಈ ರೀತಿ ನಮಗ್ ಒಂದಿಷ್ಟು ಆಕ್ಟಿವಿಟೀಸ್ ಗಳನ್ನ ನಾವು ಫನ್ ರೀತಿ ಇಕ್ವೇಶನ್ಸ್ ಗಳನ್ನ ಬಿಡಿಸಬಹುದು. ಹೌದಾ? ಸೊ ಇಲ್ಲೊಂದಿದೆ ನೋಡ್ರಿ, ಇದೆಷ್ಟಾಗ್ಬೋದು? ಇದನ್ನ ಸ್ವಲ್ಪ ನಾನು ಇಷ್ಟೊತ್ವರೆಗೂ ಹೇಳಿದ್ನಲ್ಲ, ಡಿವಿಷನ್ ಅನ್ನ ಸ್ವಲ್ಪ ಈ ರೀತಿ ಕಲೀರಿ ಅಂತ ಹೇಳಿ. ಸೊ ಹಾಗಾದ್ರೆ ಇದನ್ನ ಕ್ವಿಕ್ ಆಗಿ ಆನ್ಸರ್ ಹೇಳ್ರಿ ನೋಡೋಣ. 2x is equal to 32. 2x is equal to 32. ಸೊ ಎರಡರ ಟೇಬಲ್ ಒಳಗ 30 ಇಲ್ಲ ಮೇಡಮ್, 32 ಇಲ್ಲ, 20 ಲಾಸ್ಟ್ ಇದೆ ಅಂತ ನೀವು ಹೇಳ್ಬೋದು. ಬಟ್ ನಾ ಇದನ್ನ ಡಿವಿಷನ್ ಮುಖಾಂತರ ಮಾಡಿ ತೋರಿಸಿದೆ ನಿಮ್ಗೆ. 2x is equal to 32 ಅಂತ ಇದೆ. ಇವಾಗಾದ್ರೂ ನೀವು ಡಿವಿಷನ್ ಅನ್ನ ಈ ರೀತಿ ಕಲೀರಿ ಅಂತ ಹೇಳಿದ್ದೆ ನಾನು. ಹೌದಾ? 32 ಅಂತ ಇದೆ. ಸೊ x equal to 32 divided by 2 ಅಂತ ಇದೆ. ಹೌದಾ? ಸೊ 2 1 2. ಹೌದಾ? 3 - 2 is 1 ಉಳಿತು. ಸೊ ಇಲ್ಲಿ ಬಾಜು 2 ಇರೋದ್ರಿಂದ ಅದು ಎಷ್ಟಾಯ್ತು? 12 ಆಯ್ತು. 2 6 12. ಸೊ ಎಕ್ಸ್ ಈಕ್ವಲ್ ಟು 16 ಅಂತ ಬಂತು. ಸೊ ನಮ್ಮ ಆನ್ಸರ್ ಕರೆಕ್ಟ್ ಐತಿಲ್ಲ ಅಂತ ಹೇಳಿ ಆ ಬಾಕ್ಸ್ ಅನ್ನ ತಿರುಗಿ ನೋಡ್ಬೋದಲ್ಲ, ಫ್ಲಿಪ್ ಮಾಡ್ತೈತಿ ನೋಡ್ರಿ, ಇಲ್ಲೇ ಕಾಣಿಸ್ತಾ ಇದೆ. ಎಕ್ಸ್ ಈಕ್ವಲ್ ಟು 16 ಅಂತ ಬಂತು. ಹೌದಾ? ಈ ರೀತಿ ನಾವು ಇದನ್ನ ಎಲಿಮಿನೇಟ್ ಮಾಡಬಹುದು. ಆಮೇಲೆ ಇಲ್ಲೇ ಬ್ಯಾಕ್ ಹೋಗ್ಬೋದು. ಕರೆಕ್ಟಾ? ಈ ರೀತಿ ನಾವು ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ, ನಾವು ಯಾಕೆ ಪ್ರಾಬ್ಲಮ್ಸ್ ಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗ ಸ್ಟೆಪ್ಸ್ ಗಳ ನೆನಪಿರ್ಬೇಕು. ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡ್ತೀರಿ. ಹೌದಾ? ಮ್ಯಾಥ್ಸ್ ಒಳಗ್ ನೀವು ಬೈಪಟ್ ಹಾಕ್ತೀನಿ ಅಥವಾ ನೋಡಿ ನೋಡಿ ನೆನಪಿಟ್ಕೋತೇನಂದ್ರ ದೇರ್ ಇಸ್ ನೋ ಯೂಸ್. ಹೌದಾ? ನೀವು ಎಷ್ಟೆಷ್ಟು ನೀವು ಪೆನ್ ತಗೊಂಡು ಬರೀತೀರಿ ಅವಾಗ ನಿಮ್ಗ ಪ್ರಾಕ್ಟೀಸ್ ಆಗ್ತೈತೆ ಮ್ಯಾಥ್ಸ್ ಒಳಗ್. ನೀವು ಬೇರೆ ಸಬ್ಜೆಕ್ಟ್ ಏನಾಯ್ತು ಹೇಳ್ರಿ, ಬುಕ್ ಇಟ್ಕೊಂಡು ಓದಿದ್ರೆ ನೆನ್ಪಿಟ್ಕೋತೀರಿ. ಬಟ್ ಮ್ಯಾಥ್ಸ್ ಅನ್ನ ನೀವ್ ಯಾವಾಗ ಒಂದು ಪೆನ್ ತಗೊಂಡು ಬುಕ್ ಒಳಗ ಆ ಒಂದು ಕ್ವಶನ್ ಅನ್ನ 2-3 ಸತಿ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀರಿ, ಅಲ್ಲಿವರೆಗೂ ನೀವು ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಹಾಗಾದ್ರೆ ನೀವು ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇರ್ತಾರೆ ಹೇಳ್ರಿ, ಜಸ್ಟ್ ಕ್ವಶನ್ಸ್ ಅನ್ನ ಯಾವ್ದೇ ಒಂದು, ಈಗ ನಾನು ಪ್ರಾಬ್ಲಮ್ ಅನ್ನ ಬಿಡಿಸಿದೆ, ಇದೇ ಪ್ರಾಬ್ಲಮ್ ಅನ್ನ ಅವ್ರು ಏನ್ ಮಾಡ್ತಿರ್ತಾರ, 2x ಇಲ್ಲಿ ಬಂತು, 32 ಇದೆ, ಈ ರೀತಿ ಜಸ್ಟ್ ತಮ್ಮ ಒಂದು ಲ್ಯಾಂಗ್ವೇಜ್ ಒಳಗೆ ಅದನ್ನ ನೆನಪಿಟ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾರೋ. ಬಟ್ ಅದು ಎಕ್ಸಾಮ್ ಹಾಲಿಗೆ ಹೋದ್ಮೇಲೆ ಅದ್ರೊಳಗೆ ಯಾವ ಸ್ಟೆಪ್ ನಮಗ ನೆನಪು ಉಳಿಯೋದಿಲ್ಲ. ಯಾಕಂದ್ರ ಮ್ಯಾಥ್ಸ್ ಅನ್ನೋದು ನಮಗ ಓದಿ ಬೈಪಟ್ ಹಾಕೋದ್ರಿಂದ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನಾವು ಎಷ್ಟೆಷ್ಟು ಬರದು ಪ್ರಾಕ್ಟೀಸ್ ಮಾಡ್ತೇವಿ, ಅವಾಗ ನಾವು ಪರ್ಫೆಕ್ಟ್ ಆಗ್ತೇವಿ. ಹೌದಾ? ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ಸ್ ಪರ್ಫೆಕ್ಟ್ ಅಂತ ಇದೆ, ನಮ್ಗೆ ಗೊತ್ತಿದೆ. ಹೌದಲ್ಲ? ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟಷ್ಟು ನಾವು ಮ್ಯಾಥ್ಸ್ ಒಳಗ ಪರ್ಫೆಕ್ಟ್ ಆಗ್ತೀವಿ. ಆಮೇಲೆ ನಮ್ಗೆ ಎಷ್ಟು ಡಿಫಿಕಲ್ಟ್ ಲೆವೆಲ್ ಇದೆ ಅಲ್ಲ, ಅದು ಇನ್ನೂ ನಮ್ಗ ಈಸಿ ಲೆವೆಲ್ ಆಗಿ ಕನ್ವರ್ಟ್ ಆಗ್ತೈತಿ. ಹೌದಾ? ಸೊ ಇದು ನಮ್ದು ಏನಾಗಿತ್ತು ಹೇಳ್ರಿ ಇವತ್ತ, ಲೀನಿಯರ್ ಇಕ್ವೇಶನ್ ಅನ್ನ ರೆಡ್ಯೂಸಿಂಗ್ ಇಕ್ವೇಶನ್ ಟು ಸಿಂಪ್ಲರ್ ಫಾರ್ಮ್ ಒಳಗ ಎಕ್ಸರ್ಸೈಸ್ 2.2 ಅನ್ನ ನಾನು ಇವತ್ತ ನಿಮಗ್ ಬಿಡಿಸಿದೆ. ರೈಟ್? ಸೊ ಅದ್ರೊಳಗೆ ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸ್ ಗಳದಾವ್. ಇನ್ನೊಂದ್ 2-3 ಪ್ರಾಬ್ಲಮ್ ಅನ್ನ ಬಿಡಿಸಿದೆ ಅಂದ್ರೆ ಇದೊಂದು ಚಾಪ್ಟರ್ ನಮ್ದು ಸೆಕೆಂಡ್ ಚಾಪ್ಟರ್ ಯಾವುದು, ಲೀನಿಯರ್ ಇಕ್ವೇಶನ್ಸ್ ಇನ್ 1 ವೇರಿಯಬಲ್ ಅನ್ನೋ ಒಂದು ಟಾಪಿಕ್ ನಮ್ಗ ಮುಗಿತೈತಿ. ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಈ ಒಂದು ಅಭ್ಯಾಸ ಐ ಹೋಪ್ ಅಂಡರ್ಸ್ಟ್ಯಾಂಡ್, ನೀವು
ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.